ನಾನು ಒಂದು ವಿಷಯವನ್ನು ತಿಳಿಸುವುದಕ್ಕಾಗಿ ತುಂಬಾ ದುಃಖಭರಿತನಾಗಿದ್ದೇನೆ. ಯಾಕೆ ಎಂಬುದಾಗಿ ನೋಡುವಾಗ ಭೀಮಾ ನದಿ ತೀರದಲ್ಲಿರ್ತಕ್ಕಂಥ ಎಡಭಾಗದಲ್ಲಿ ಬಲಭಾಗದಲ್ಲಿರ್ತಕ್ಕಂಥ ಎಲ್ಲಾ ಮನೆಗಳನ್ನು ಮತ್ತು ಹೊಲ ದನ ಕುರಿಗಳನ್ನು ಇರುವುದಕ್ಕಾಗಿ ತುಂಬಾ ಅಸ್ತವ್ಯಸ್ತವಾಗ್ತಾ ಇದೆ. ಅವರಿಗೆ ಇರುವುದಕ್ಕಾಗಿ ಒಂದು ಸ್ಥಳವು ಕೂಡ ಉತ್ತಮ ರೀತಿಯಾಗಿಲ್ಲ. ಅವರಿಗೆ ಊಟಕ್ಕಾಗಿ ಕೂಡ ಯಾವ ರೀತಿಯಾದಂತ ಸಿದ್ಧತೆಗಳಿಲ್ಲ. ಯಾಕೆ ಎಂಬುದಾಗಿ ನೋಡುವಾಗ ಮಳೆ ಬಂದು ಮನೆಯೆಲ್ಲ ನೀರಿನಲ್ಲಿ ನಿಂತುಕೊಂಡಿದೆ. ಆ ವಿಷಯವಾಗಿ ನಾವು ನೋಡುವಾಗ ತುಂಬಾ ದುಃಖಕರ ಸಂಗತಿಯಾಗಿದೆ. ಮತ್ತು ಯಾರು ಅವರಿಗೆ ಸಹಾಯ ಮಾಡಬೇಕೆಂಬುದಾಗಿ ಆಲೋಚನೆ ಉಳ್ಳವರಾಗಿದ್ದೀರೋ ಸಹಾಯ ಮಾಡುವುದಕ್ಕಾಗಿ ಮುಂದೆ ಬರಬೇಕು. ಮತ್ತು ಅನೇಕ ರೀತಿಯಾಗಿ ನೀರು ಬಂದ ಕಾರಣದಿಂದ ವಾಹನ ಚಾಲಕರಿಗೂ ಕೂಡ ರೋಡ್ಗಳು ಬ್ಲಾಕ್ ಮಾಡಿದ್ದಾರೆ, ಅವ್ರಿಗೆ ನಿಂತುಕೊಂಡಿದ್ದಾರೆ. ಅವರಿಗೆ ಊಟ ಮಾಡುವುದಕ್ಕಾಗಿ ಸಹ ಊಟ ಇಲ್ಲ. ಯಾಕೆ ಎಲ್ಲ ಕಡೆಯಿಂದ ಬ್ಲಾಕ್ ಆಗಿದೆ. ಅವ್ರು ಏನ್ ಊಟ ಮಾಡಬೇಕು, ಎಲ್ಲಿ ಇರಬೇಕು ಒಂದು ತಿಳಿತಾ ಇಲ್ಲ. ರೋಡ್ ಮಧ್ಯದಲ್ಲಿ ಗಾಡಿಗಳು ನಿಲ್ಲಿಸಿಕೊಂಡು ಲೈನ್ ಆಗಿ ನಿಂತುಕೊಂಡಿದ್ದಾರೆ. ಊರಲ್ಲಿರ್ತಕ್ಕಂಥ ಜನರು ಊರುಗಳು ಬಿಟ್ಟು ಬೇರೆ ಕಡೆ ಹೋಗುವುದಕ್ಕಾಗಿ ಕೂಡ ಅವ್ರಿಗೆ ಆಗುತ್ತಾ ಇಲ್ಲ. ಅಷ್ಟೊಂದು ನೀರು ಬಂದಿದೆ. ಎಲ್ಲರೂ ತುಂಬಾ ಸಂಕಷ್ಟದಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ. ಸೊ ನಾವೆಲ್ಲ ಒಂದು ಬೆಚ್ಚನೆ ಸ್ಥಳದಲ್ಲಿ ಸುರಕ್ಷಿತವಾಗಿದ್ದೇವೆ. ನಾವು ಸುರಕ್ಷಿತವಾಗಿ ಇರದ ಅಷ್ಟೇ ಅಲ್ಲ, ಅನೇಕ ಜನರು ನೀರುಗಳಲ್ಲಿ ಅವರು ತಮ್ಮ ಮನೆಗಳನ್ನು ಮುಳುಗಿದೆ. ತಮ್ಮ ದವಸ ಧಾನ್ಯಗಳು, ಅವರ ದಿನನಿತ್ಯದ ಅಗತ್ಯತೆಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ವಸ್ತುಗಳು ನೀರಲ್ಲಿ ಮುಚ್ಚಿಕೊಂಡು ಹೋಗಿವೆ. ಅವರಿಗೆ ನಮ್ಮಲ್ಲಿ ಇರ್ತಕ್ಕಂಥ ಸಹಾಯ ಮಾಡುವಂತವರಾಗೋಣ.